ಕುರಿಗಳಂದ್ರೆ ನನಗ್ ಬಹಳ ಇಷ್ಟ. ಅವು ಬಹಳ ರುಚಿಯಾಗಿರ್ತವೆ. ಇವತ್ತು ಹಳ್ಳಿಗೆ ನುಗ್ಗಿ ಒಂದೆರಡು ಕುರಿಗಳನ್ನ ಎಗರಿಸಿ ತರ್ತೀನಿ. ಬೇಗ ಹೋಗ್ಬೇಕು, ಈಗಾಗ್ಲೇ ತಡ ಆಗಿದೆ. ವಾವ್, ಎಷ್ಟೊಂದು ಕುರಿಗಳಿವೆ. ನಾನೊಂದನ್ನ ಎತ್ತಾಕೊಂಡು ಹೋಗ್ತೀನಿ. ಆಹಾ, ಒಳ್ಳೆ ಬೇಟೆ ಸಿಕ್ತಿವತ್ತು. ಇದ್ನ ತಿಂದು ಮುಗಿಸ್ತೀನಿ ಇವತ್ತು. ಅಯ್ಯೋ ಅಯ್ಯೋ, ಇವರ ಕೈಗೆ ಸಿಕ್ಕಿದ್ರೆ ಸಾಯ್ತಾಗ್ಬಿಡ್ತಾರೆ ನನ್ನ. ಹಿಡೀರಿ ಹಿಡೀರಿ, ಆ ಕಲ್ಲರಿನ ಓಡಿ ಓಡಿ ಹಿಡೀರಿ ಹಿಡೀರಿ. ಮನೆ ಮೇಲೆ ಓಡ್ತಿದೆ, ಬಿಡಬೇಡಿ ಅದನ್ನ, ಹಿಡೀರಿ. ಇವ್ರ ಕೈಯಲ್ಲಿ ಸಿಕ್ಕಿದ್ರೆ ಕೊಂದ್ ಹಾಕ್ಬಿಡ್ತಾರೆ ನನ್ನ. ಈಗೇನ್ ಮಾಡ್ಲಿ? ಒಳ್ಳೆ ಐಡಿಯಾ. ಅವರು ಹೋಗೋ ತನಕ ಈ ಡ್ರಮ್ ಒಳಗೆ ಬಚ್ಚಿಟ್ಕೋತೀನಿ. ಆಮೇಲೆ ಎದ್ದೋದ್ರೆ ಆಯ್ತು. ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದೆ ಕಳ್ಳರಿ, ನಿಧಾನವಾಗಿ ಹುಡುಕಿ. ಬಿಡಬೇಡಿ, ಹುಷಾರ್. ಆ ಕಡೆ ಈ ಕಡೆ ಸರಿಯಾಗಿ ಹುಡುಕಿ ಕಳ್ಳರಿನ. ಅದೆಲ್ಲಾದರೂ ಸಿಕ್ಕಿದ್ರೆ ಕೊಂದು ಹಾಕಬೇಕಿವತ್ತು. ಈ ಕಡೆ ಬನ್ನಿ, ನಡೀರಿ ಮುಂದೆ. ಮುಂದೆ ನೋಡಿ ಬಿಡಬೇಡಿ. ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ಕಳ್ಳನರಿ? ನೀನು ಎಲ್ಲಿ ಬಚ್ಚಿಟ್ಕೊಂಡಿದ್ರು ನೀನು ಬಿಡಲ್ಲ. ಯಪ್ಪ, ಸದ್ಯ ಬಚಾವಾದೆ. ಮೊದಲು ಅವ್ರು ಬರೋದ್ರೊಳಗೆ ಇಲ್ಲಿಂದ ಬಚಾವಾಗಬೇಕು. ನೀಲಿ ಬಣ್ಣದ ಪ್ರಾಣಿಯನ್ನು ಕಂಡ ಕಾಡಿನ ಎಲ್ಲಾ ಪ್ರಾಣಿಗಳು ಯಾವುದೋ ವಿಶೇಷವಾದ ಪ್ರಾಣಿ ಬರುತ್ತಿದೆ ಎಂದು ಆಶ್ಚರ್ಯದಿಂದ ನೋಡುತ್ತವೆ. ನಂತರ ಎಲ್ಲರೂ ತಲೆ ಬಗ್ಗಿಸಿ ಗೌರವವನ್ನು ಸೂಚಿಸುತ್ತವೆ. ಇದನ್ನು ಅರಿತ ನರಿ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸುತ್ತದೆ. ನಿಮಗೆ ಸ್ವಾಗತ. ಯಾರು ನೀವು? ನಾನು ದೇವಲೋಕದಿಂದ ಬಂದಿರುವ ದೇವದೂತ. ದೇವರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಲು ನನ್ನನ್ನು ಕಲಿಸಿದ್ದಾರೆ. ಅದರಿಂದ ನಾನು ಇಲ್ಲಿಗೆ ಬಂದೆ. ಇನ್ಮುಂದೆ ನಾನು ನಿಮ್ಮ ಜೊತೆಯಲ್ಲೇ ವಾಸ ಮಾಡ್ತೀನಿ. ನಿಮ್ಗೇನು ತೊಂದರೆ ಆಗದಂತೆ ನೋಡ್ಕೊಳ್ತೀನಿ. ನಮಗಾಗಿ ಬಂದಿರುವ ದೇವರು ನೀವು. ನಾನು ನಿಮಗೆ ಸ್ವಾಗತ ಕೋರ್ತೀನಿ. ಬನ್ನಿ, ಎಲ್ಲರನ್ನೂ ಪರಿಚಯ ಮಾಡ್ತೇನೆ. ಸ್ನೇಹಿತರೆ, ಇನ್ನು ಮುಂದೆ ನಾನೇ ಕಾಡಿನ ರಾಜ. ನಿಮ್ಮೆಲ್ಲ ಕಷ್ಟಗಳನ್ನು ನಾನು ಬಗೆಹರಿಸ್ತೀನಿ. ಸ್ನೇಹಿತರೆ, ದೇವರು ನಮಗಾಗಿ ಮಹಾರಾಜರನ್ನು ಕಳಿಸಿದ್ದಾರೆ. ನಾವು ಇವರನ್ನು ಸಕಲ ಮರ್ಯಾದೆಗಳೊಂದಿಗೆ ಗೌರವಿಸಿ ಇವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಲೆಟ್ಸ್ ರಾಕ್. ರಾಜರಿಗೆ ಎಲ್ಲರೂ ಸೇರಿ ಮನರಂಜನೆ ನೀಡಿ. ನಿಮ್ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಈ ಭೋಜನ ತುಂಬಾ ರುಚಿಕರವಾಗಿದೆ. ನಿಮ್ಗೆ ಯಾವ ತೊಂದರೆ ಆಗ್ದಂಗೆ ನಾನು ನಿಮ್ನ ನೋಡ್ಕೋತೀನಿ. ಎಂತ ಮೂರ್ಖ ಪ್ರಾಣಿಗಳು ಇವರೆಲ್ಲರೂ. ನನ್ನ ಮಾತನ್ನು ಕೇಳಿ ಎಲ್ಲರೂ ರಾಜಾತಿಥ್ಯ ತೋರಿಸುತ್ತಿದ್ದಾರೆ. ಇದ್ದಷ್ಟು ದಿನ ಹೀಗೆ ಮಜಾ ಮಾಡ್ತೀನಿ. ಹಾಗೆಯೇ ಎಲ್ಲರನ್ನೂ ನನ್ನ ಹಿಡಿತಕ್ಕೆ ತಗೊಳ್ತೀನಿ. ನಾಳೆಯಿಂದ ಇವರೆಲ್ಲರಿಗೂ ನನ್ನ ಆಟ ತೋರಿಸ್ತೀನಿ. ಮರುದಿನ ಕೋತಿಯು ಪ್ರೀತಿಯಿಂದ ಬಾಳೆಹಣ್ಣುಗಳನ್ನು ಕೊಡುತ್ತದೆ. ಕರಡಿ ನಿಷ್ಠೆಯಿಂದ ನರಿಯ ಕಾಲ್ ಮಸಾಜ್ ಮಾಡುತ್ತದೆ.
ಹೆಡ್ ಮಸಾಜ್ ಹೇಗಿದೆ ಮಹಾರಾಜ್ರೆ? ಮಜವಾಗಿದೆ, ನಿಲ್ಸ್ಬೇಡ. ಸರಿ ಮಹಾರಾಜ್ರೆ. ಈ ಐಷಾರಾಮಿ ಜೀವನ ನರಿಯನ್ನು ಇನ್ನಷ್ಟು ದುರಹಂಕಾರಿಯನ್ನಾಗಿ ಮಾಡುತ್ತದೆ. ಏ ಕೋತಿ, ನೆನ್ನೆ ಯಾತ್ ಮಸಾಜ್ ಮಾರಕ್ ಬರ್ಲಿಲ್ಲ? ತಿಂದು ಕೊಬ್ಬು ಜಾಸ್ತಿ ಆಯ್ತಾ? ನನ್ನನ್ನು ಕ್ಷಮಿಸಿ ಮಹಾರಾಜ್ರೆ, ನಾನು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು. ಇನ್ ಮುಂದೆ ಈ ತಪ್ಪು ಮಾಡಲ್ಲ, ಕ್ಷಮಿಸಿ ನನ್ನ. ಜಾಸ್ತಿ ಮಾತಾಡ್ಬೇಡ. ನನ್ನ ಚಾಕ್ರಿ ಮಾಡೋದ್ ಬಿಟ್ರೆ ನಿನಗ್ ಬೇರೆ ಏನ್ ಕೆಲ್ಸ ಇದೆ? ಇನ್ನೊಮ್ಮೆ ಈ ರೀತಿ ಮಾಡಿದ್ರೆ ನಿನ್ನ ಒದ್ದು ಸಾಯಿಸ್ತೀನಿ. ಏ ಕರಡಿ, ಕಾಡಿನ ಜೇನ್ ತಗೊಂಡ್ ಬರಕ್ ಹೇಳಿ 2 ದಿವಸ ಆಯ್ತು, ಯಾಕಿನ್ನೂ ತಂದಿಲ್ಲ? ನಿನಗ್ ನನ್ ಶಕ್ತಿ ತೋರಿಸ್ಬೇಕಾ? ನಾನೇನ್ ಮಾಡ್ಲಿ ಮಹಾರಾಜರೇ, ಜೇನು ಸಿಕ್ತಿಲ್ಲ, ಹುಡುಕ್ತಾನೇ ಇದ್ದೀನಿ. ನೀವು ಕೋಪ ಮಾಡ್ಕೋಬೇಡಿ. ಎಷ್ಟೇ ಕಷ್ಟ ಆದ್ರೂ ಇವತ್ತು ಹುಡುಕಿ ಮೊಲದ ಕೈಲಿ ಕೊಟ್ಟು ಕಳಿಸ್ತೀನಿ. ನಾನಿನ್ ಹೊಡ್ತೀನಿ. ಮೊದ್ಲು ಆ ಕೆಲ್ಸ ಮಾಡು, ತೊಲ್ಗು ಇಲ್ಲಿಂದ. ಜೇನು ತಂದ ಮೊಲ ಹೆದರಿ ಜೇನನ್ನು ಕೆಳಗೆ ಚೆಲ್ಲುತ್ತದೆ. ಕೋಪಗೊಂಡ ನರಿ ಅವನಿಗೆ ಪಂಚ್ ಮಾಡುತ್ತಾನೆ. ದೇವದೂತನ ವರ್ತನೆ ದಿನೇ ದಿನೇ ಬದಲಾಗುತ್ತಿದೆ. ಅವನು ನಮ್ಮ ಪ್ರಾಣಿಗಳ ಜೊತೆ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ. ದೇವರಾದವನು ನಮ್ಮನ್ನು ರಕ್ಷಿಸಬೇಕೆ ಹೊರತು ಶಿಕ್ಷಿಸಬಾರದಲ್ವೇ? ಅವನು ನಮ್ಮೆಲ್ಲರ ಪ್ರೀತಿಯ ಮೊಲವನ್ನು ಒಡೆದಿದ್ದಾನೆ. ನನಗೆ ಯಾಕೋ ಇದು ಸರಿ ಕಾಣುತ್ತಿಲ್ಲ ಗೆಳೆಯ. ಕಾದು ನೋಡೋಣ ಮುಂದೆ ಏನಾಗುತ್ತದೆಂದು. ಒಂದು ದಿನ ಕಾಡಿನ ನರಿಗಳು ಕೂಗಿದಾಗ ಎಲ್ಲಾ ನರಿಗಳು ಕೂಗಿದಂತೆಯೇ ನೀಲಿ ನರಿ ಕೂಡ ಜೋರಾಗಿ ಕೂಗುತ್ತದೆ. ನೀಲಿ ನರಿಯ ಕೂಗನ್ನು ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಅನುಮಾನ ಬರುತ್ತದೆ. ನನಗ್ಯಾಕೋ ಅನುಮಾನ ಬರ್ತಿದೆ, ಆ ಪ್ರಾಣಿ ದೇವದೂತನಲ್ಲಂದು. ನನಗೆ ಯಾಕೋ ಅವನು ಸಾಮಾನ್ಯ ನರಿಯಂದು ಅನುಮಾನ ಬರ್ತಿದೆ. ಗೆಳೆಯ, ನನಗೂ ಹಾಗೆ ಅನಿಸ್ತಿದೆ. ಸರಿ ನೋಡು, ಆಗಿದ್ರೆ ನಾಳೆ ಅವನ ಬಣ್ಣ ಬಯಲು ಮಾಡ್ತೀನಿ. ಸರಿ ಗೆಳೆಯ, ನಾವಿದನ್ನು ಕಂಡು ಹಿಡಿಯೋಣ. ಅದೇನಾದ್ರೂ ನಿಜ ಆದ್ರೆ ಅವನನ್ನ ಒದ್ದು ಈ ಕಾಡಿನಿಂದ ಹೊರಗೆ ಹಾಕೋಣ. ನಡಿ ಗೆಳೆಯ, ಈಗ ಹೋಗೋಣ, ಸಮಯ ಆಯಿತು. ಮರುದಿನ ಆನೆ ಸೊಂಡಿಲಿನಲ್ಲಿ ನೀರನ್ನು ತೆಗೆದುಕೊಂಡು ಬಂದು ನರಿಯ ಮೇಲೆ ಎರಚುತ್ತದೆ. ಆಗ ನೀಲಿ ಬಣ್ಣವೆಲ್ಲ ಕಳಚಿ ಕುತಂತ್ರಿ ನರಿಯ ಸಾಮಾನ್ಯ ಬಣ್ಣವೂ ಹೊರಬರುತ್ತದೆ. ಇದನ್ನೆಲ್ಲ ಕಂಡ ಕಾಡಿನ ಪ್ರಾಣಿಗಳು ಆಶ್ಚರ್ಯಗೊಳ್ಳುತ್ತವೆ. ಹೇ ಕುತಂತ್ರ ನರಿ, ದೇವದೂತನೆಂದು ಸುಳ್ಳನ್ನೇಳಿ ನಮಗೆಲ್ಲ ಮೋಸ ಮಾಡ್ತೀಯಾ? ಅದಲ್ಲದೆ ಎಲ್ಲಾ ಪ್ರಾಣಿಗಳಿಗೂ ಹಿಂಸೆ ಕೊಡ್ತೀಯಾ? ಈಗ್ಲೇ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ತುರಿದು ಸಾಯಿಸ್ತೀನಿ. ತೊಲಗು ಕುತಂತ್ರಿ. ಕರಡಿಯು ಕೂಡ ನರಿ ಮಾಡಿದ ಮೋಸಕ್ಕೆ ಅವನನ್ನು ಜಾಡಿಸಿ ಒದೆಯುತ್ತಾನೆ. ನಂತರ ಕೋತಿಗಳು ನರಿಯನ್ನು ಅಟ್ಟಿಸಿಕೊಂಡು ಹೋಗುತ್ತವೆ. ನರಿಯು ಏನು ಮಾಡಲು ಸಾಧ್ಯವಾಗದೆ ಅಳುತ್ತಾ ಕಾಡಿನಿಂದ ಹೊರಗೆ ಓಡುತ್ತದೆ. ನಂಬುವವರು ಇದ್ದರೆ ಜನ ಮೋಸ ಮಾಡ್ತಾರೆ. ನಾವು ಪೂರ್ವಪರ ವಿಚಾರಿಸಿ ಜನರನ್ನು ನಂಬಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.